ಇವತ್ತು ನಾನು ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಒಂದು ಚಿಕನ್ ರೆಸಿಪಿ ತೋರಿಸ್ತೀನಿ. ಈ ಚಿಕನ್ ಮಾಡೋದು ತುಂಬ ಈಸಿ, ಯಾಕಂತಂದರೆ ನಾವಿಲ್ಲಿ ರುಬ್ಕೊಳ್ಳೋ ಅಂಥದ್ದು ಏನಿರಲ್ಲ, ಹಾಗಾಗಿ ಮಿಕ್ಸಿ ಕೂಡ ಯೂಸ್ ಮಾಡೋಲ್ಲ. ಇಲ್ಲಿ ನಾನು ಮುಕ್ಕಾಲು ಕೆಜಿ ಚಿಕನ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಫಸ್ಟ್ ಹಾಕೋತಾ ಇರೋದು ಖಾರದ ಪುಡಿ. ಇಲ್ಲಿ ನಾನು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಂತರ ಒಂದು ಮುಕ್ಕಾಲು ಅಥವಾ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಾವು ಸ್ವಲ್ಪ ಎಣ್ಣೆ ಹಾಕೋತೀನಿ. ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಎಲ್ಲ ಮಸಾಲೆ ಇದೇನು ನಾವೇನೇನು ಪೌಡ್ರ್ ಹಾಕೋತಿದ್ದೀವೋ ಅದೆಲ್ಲ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆಗೋ ಥರ, ಚಿಕನ್ಗೆ ಇಳ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದು 20 ರಿಂದ 30 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಆ ಮಸಾಲೆ ಎಲ್ಲ ಚಿಕನ್ಗೆ ಇಳ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ 20 ನಿಮಿಷ ಮಿನಿಮಮ್ ಚಿಕನ್ನ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ನಂತರ ನಾವು ಇಲ್ಲಿ 2 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಚಿಕ್ಕದಂತ ಆದರೆ 3-4 ತೊಗೋಬೋದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ತುಂಬ ಹುಳಿ ಬೇಡ ಅಂತಂದವರು 2 ಕೂಡ ತೊಗೊಳ್ಬೋದು. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತೀವಿ. ಸಾಸಿವೆ ಎಣ್ಣೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅದು ತುಂಬ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಚಿಕನ್ಗೆ. ಹಾಗಾಗಿ ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಸ್ವಲ್ಪ ಒಂದು 30 ರಿಂದ 40 ಸೆಕೆಂಡ್ ಬಿಡಿ. ಹಾಕ್ತಾದ್ಮೇಲೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ, ಹಾಗಾಗಿ ಅಷ್ಟು ಟೈಮ್ ಕೊಟ್ಟು ನಂತರ ನಾವು ಪಲಾವ್ ಐಟಮ್ಸ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಏನು ಬೇಕಾದರೂ ಹಾಕ್ಕೋಬೋದು ಪಲಾವ್ ಐಟಮ್ಸು. ಆ ಎಲೆ ಬರುತ್ತಲ್ಲ, ಎಲೆ, ಸ್ಟಾರ್ ಹೂವು, ಮೊಗ್ಗು, ಮರಾಠಿ ಮೊಗ್ಗು, ಏನು ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಒಂದು ಚಿಕ್ಕದು ಏಲಕ್ಕಿ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದೆಲ್ಲ ಹಾಕ್ಕೊಂಡು ಹಾಕಿರೋ ಪಲಾವ್ ಐಟಮ್ಸು ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದ ನಂತರ ನಾನಿಲ್ಲಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ತುಂಬ ಹೊತ್ತು ಬೇಯಿಸೋದೇನು ಬೇಡ. ಸ್ವಲ್ಪ ಈರುಳ್ಳಿ ಬಾಡಿದ ನಂತರ ಅಂದರೆ ಒಂದು ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಸಾಕು. ಯಾಕಂತಂದರೆ ನಾವಿನ್ನೂ ಬೇರೆ ಐಟಮ್ಸ್ ಹಾಕಿ ಬೇಯಿಸ್ತೀವಿ, ಹಾಗಾಗಿ ತುಂಬ ಜಾಸ್ತಿ ಬೆಂದೋಗಿಬಿಡುತ್ತೆ ಈರುಳ್ಳಿ. ಇಷ್ಟು ಸ್ವಲ್ಪ ಬಾಡ್ಕೊಂಡಾಗಿದ್ದ ತಕ್ಷಣ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನಾವಿಲ್ಲಿ ಒಂದು ಮಿನಿಮಮ್ 1 ರಿಂದ 2 ನಿಮಿಷ ಬೇಯಿಸ್ಕೋಬೇಕು. ಯಾಕಂತಂದರೆ ಅದು ಹಸಿ ಸ್ಮೆಲ್ ಹೋಗಬೇಕಲ್ಲ, ಅದಕ್ಕೆ. ನಂತರ ಅದು ಹಾಕಿದ ನಂತರ ನಾವಿಲ್ಲಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೋತಾ ಇದ್ದೀವಿ. ಟೊಮೆಟೊ ಹಾಕಿದಾದ್ಮೇಲೆ ಅದು ಸಾಫ್ಟ್ ಆಗೋವರೆಗೂ ನೀವು ಬೇಯಿಸ್ಕೋಬೇಕು. ಸಾಫ್ಟ್ ಆದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೋತಾ ಇದ್ದೀನಿ. ಮತ್ತು ಅದೇ ಥರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕಿದ ನಂತರ ನಾವಿಲ್ಲಿ ಒಂದು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ. ಆ ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಜೀರಿಗೆ ಪುಡಿ, ಈ ಎಲ್ಲ ಪುಡಿಗಳನ್ನ ಹಾಕಿದಾದ್ಮೇಲೆ ನಾವು ಒಂದು 2 ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊಗೆ ಅದೆಲ್ಲ ಪುಡಿಗಳು ಇಳ್ಕೋಬೇಕು. ಅದಾದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಹಾಕ್ಕೋಬೇಕು. ಚಿಕನ್ ಹಾಕಿದಾದ್ಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತಂದರೆ ನಾವು ಇದಕ್ಕೆ ಹಾಕಿರೋ ಟೊಮೆಟೊಗೆ ಹಾಕಿರೋ ಮಸಾಲೆ ಅದೆಲ್ಲ ಚಿಕನ್ ಪೀಸಸ್ಗೆ ಇಳ್ಕೋಬೇಕಂತಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 6 ನಿಮಿಷ ಬಿಡಿ. ಚಿಕನ್ ಚೆನ್ನಾಗಿ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತಂದರೆ ನಾವು ಮುಂಚೆಗೆ ಚಿಕನ್ಗೆ ಆಗಲೇ ಹಾಕ್ಕೊಂಡಿದ್ದೀವಿ. ಚಿಕನ್ ನೀರು ಬಿಟ್ಕೊಂಡಾದಮೇಲೆ ನಾವು 1 ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚಿಕನ್ ಸ್ವಲ್ಪ ಬೆಂದಿದೆ ಅಂತ ಅನ್ಬೇಕಾದ್ರೆ ನಾವು ಮುಂಚೆಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚಿಕನ್ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ನಾವು ಚಪಾತಿ, ರೋಟಿ, ಪೂರಿ, ಪರೋಟ ಜೊತೆ ತಿನ್ಬೋದು. ನಿಮಗೆ ಗ್ರೇವಿ ಇಷ್ಟ ಇಲ್ಲ ಅಂತಂದರೆ ಇದನ್ನು ನೀರು ಹಾಕದೆ ಡ್ರೈ ಆಗಿ ಕೂಡ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.